ತಾಲೂಕಿನಾದ್ಯಂತ ಈ ಶೈಕ್ಷಣಿಕ ಸಾಲಿನಲ್ಲಿ ಅತ್ಯುತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗುವ ಸಲುವಾಗಿ ವಿದ್ಯಾರ್ಥಿಗಳ ಪ್ರಗತಿ ಅರಿಯುವ ಹಿನ್ನೆಲೆ ಮಂಗಳವಾರ ಇಡೀ ತಾಲೂಕಿನ ಎಲ್ಲ ಪ್ರೌಢ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಏಕಕಾಲಕ್ಕೆ FA1 ಫಲಿತಾಂಶವನ್ನು ಪ್ರಕಟಿಸುವ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ನಾರಾಯಣ KP ಅವರು ತಿಳಿಸಿದರು. ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಮತ್ತು ಮೋಕಲಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಹಮ್ಮಿಕೊಂಡಿದ್ದ SSLC ವಿದ್ಯಾರ್ಥಿಗಳ FA1 ಪರೀಕ್ಷೆಯಲ್ಲಿ ಮೊದಲ 10 ಸ್ಥಾನ ಪಡೆದುಕೊಂಡ ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡಿ ಮಾತನಾಡಿದ ಅವರು, ಮಕ್ಕಳ ಕಲಿಕೆಯ ಆಧಾರದ ಮೇಲೆ 6 ತಂಡಗಳನ್ನಾಗಿ ರಚಿಸಿ ಈ 6 ತಂಡಗಳ ಮಕ್ಕಳು ಗಳಿಸಿರುವ FA1 ಅಂಕಗಳನ್ನು ಕೂಡಿ ಯಾವ ತಂಡ ಅಧಿಕ ಅಂಕಗಳನ್ನು ಗಳಿಸಿದೆಯೋ ಆ ತಂಡಕ್ಕೆ ಬಹುಮಾನಗಳನ್ನು ನೀಡಿ ಬೆನ್ನು ತಟ್ಟುವ ಕಾರ್ಯಕ್ರಮ ಇದಾಗಿದೆ ಎಂದರು. ಕಳೆದ ಸಾಲಿನಲ್ಲಿ ಕ್ಷೇತ್ರದ ಶಾಸಕರಾದ A. ಮಂಜು ಸರ್ ಹಾಗೂ ನನ್ನ ಇಲಾಖೆಯ ಅಧಿಕಾರಿಗಳು ಶಿಕ್ಷಕರ ಜತೆಗೂಡಿ ರಾತ್ರಿ ವೇಳೆ SSLC ಮಕ್ಕಳ ಮನೆಗಳಿಗೆ ಭೇಟಿ ನೀಡಿದ ಪರಿಣಾಮವಾಗಿ ತಾಲೂಕು ಜಿಲ್ಲೆಯಲ್ಲಿಯೇ SSLC ಫಲಿತಾಂಶದಲ್ಲಿ 4ನೇ ಸ್ಥಾನ ಪಡೆಯಲು ಸಾಧ್ಯವಾಯಿತು. ಈ ಬಾರಿ ಟಾಪ್ 3 ಒಳಗೆ ಫಲಿತಾಂಶವನ್ನು ಪಡೆಯುವ ಗುರಿಯನ್ನು ಇಟ್ಟುಕೊಳ್ಳಲಾಗಿದೆ. ಈ ಸಲುವಾಗಿಯೇ FA1 ಫಲಿತಾಂಶದಿಂದಲೇ ಮನೆ ಭೇಟಿ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ. ಪೋಷಕರು ಹೆಚ್ಚಿನ ಸಹಕಾರ ನೀಡಬೇಕೆಂದು ಅವರು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರಾದ ಬೋರಣ್ಣಗೌಡ, ಕೊಟ್ಟೂರಪ್ಪ, ECO ಯೋಗೇಶ್, ಸಹ ಶಿಕ್ಷಕರಾದ ಅನಿಲ್, ವಿಶ್ವನಾಥ್, ಪುರುಷೋತ್ತಮ್, ಗೌತಮಿ ಇತರರು ಹಾಜರಿದ್ದರು. ಅರಕಲಗೂಡು ತಾಲೂಕಿನಾದ್ಯಂತ ಈ ಶೈಕ್ಷಣಿಕ ಸಾಲಿನಲ್ಲಿ ಅತ್ಯುತ್ತಮವಾದಂತಹ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಬೇಕು ಅನ್ನೋಂತಹ ಯೋಜನೆಯನ್ನು ಮಾಡ್ಕೊಂಡಿದ್ದೀವಿ. ಅದರ ಫಲವಾಗಿ ಇವತ್ತು ಪ್ರಾಥಮಿಕ ಶಾಲೆಯಲ್ಲಿ ಮತ್ತು ಪ್ರೌಢಶಾಲೆಗಳಲ್ಲಿ ಟಾಪ್ 10 ಅನ್ನುವಂಥದ್ದನ್ನು ಅನೌನ್ಸ್ ಮಾಡಿದ್ದೀವಿ. ಮೊದಲ 10 ಸ್ಥಾನ ಪಡೆದಂತಹ FA1 ಪರೀಕ್ಷೆಯಲ್ಲಿ ಮೊದಲ 10 ಸ್ಥಾನ ಪಡ್ಕೊಂಡಂತಹ ಪುಟಾಣಿ ಮಕ್ಕಳುಗಳಿಗೆ 58 ಸ್ಕೂಲ್ಗಳಲ್ಲಿ ಮತ್ತು 112 HPSಗಳಲ್ಲಿ ನಾವು ಇವತ್ತು ಟಾಪ್ 10 ಕೊಟ್ಟು ಒಂದು ಸಂಭ್ರಮದ ರೂಪದಲ್ಲಿ ವಿದ್ಯಾಭ್ಯಾಸವನ್ನು ಎಲ್ಲ ಪುಟಾಣಿ ಮಕ್ಕಳು ಮಾಡ್ತಾ ಇರ್ತಾರೆ. ಹಾಗೆಯೇ 31ನೇ ತಾರೀಕು ಅರಕಲಗೂಡು ತಾಲೂಕಿನಾದ್ಯಂತ ಆಯ್ದಂಥ ಗ್ರಾಮಗಳಲ್ಲಿ ನಮ್ಮೆಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಶಿಕ್ಷಕರು, ಮುಖ್ಯೋಪಾಧ್ಯಾಯರು ಮತ್ತು ನಮ್ಮನ್ನು ಒಳಗೊಂಡಂತೆ ಎಲ್ಲ ಅನುಪಾಲನಾ ಮಿತ್ರರನ್ನು ಒಳಗೊಂಡಂತೆ ನಾವು ರಾತ್ರಿ ಸಮಯದಲ್ಲಿ ಮಕ್ಕಳ ಮನೆ ಭೇಟಿಯನ್ನು ಮಾಡ್ತಾ ಇದ್ದೀವಿ. ನಾನು ಈ ಮೂಲಕ ವಿನಂತಿ ಮಾಡಿಕೊಳ್ಳೋದಿಷ್ಟೇ, ನಮ್ಮ ತಾಲೂಕಿನಲ್ಲಿ ಎಲ್ಲ ಸಮಾಜ, ಎಲ್ಲ ಸಮುದಾಯದ ಜೊತೆಗೆ ಎಲ್ಲರೂ ಕೂಡ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮೊದಲ ಆದ್ಯತೆಯನ್ನಾಗಿ ಮಾಡಿಕೊಂಡು ಎಲ್ಲೇ ಇದ್ದರೂ 7 ಗಂಟೆಯಿಂದ 10 ಗಂಟೆಯವರೆಗೆ ಮಕ್ಕಳನ್ನ ಓದೋ ರೀತಿಯಲ್ಲಿ ಪ್ರೇರೇಪಿಸಿ ಟಿವಿಗಳನ್ನು ಮತ್ತು ಮೊಬೈಲ್ನಿಂದ ಮಕ್ಕಳನ್ನ ಸಾಧ್ಯವಾದಷ್ಟು ದೂರ ಇಡಿ. ಹೋದ ವರ್ಷ 10ನೇ ತರಗತಿಯಲ್ಲಿ ಅರಕಲಗೂಡು ತಾಲೂಕು ಇಡೀ ಜಿಲ್ಲೆಯಲ್ಲಿ 4ನೇ ಸ್ಥಾನವನ್ನು ಪಡ್ಕೊಂಡಿದೆ. ಈ ವರ್ಷ ನಾವು ಈಗಿನಿಂದಲೇ ಒಳ್ಳೆ ಪ್ರಯತ್ನಗಳನ್ನು ಮಾಡ್ತಾ ಮೊದಲನೇ ಸ್ಥಾನಕ್ಕೆ ತಂದು ನಿಲ್ಲಿಸಬೇಕು ಅನ್ನುವಂತಹ ಎಲ್ಲ ಕಳಕಳಿ ಮತ್ತು ಕಾಳಜಿಯನ್ನು ನಾವು ಹೊಂದಿರ್ತೀವಿ. ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಶಾಸಕರು ಕಳೆದ ಸಾಲಿನಲ್ಲಿ ಮನೆಗೆ ಭೇಟಿ ನೀಡಿ ಫಲಿತಾಂಶದ ಹೆಚ್ಚಳಕ್ಕೆ ಕಾರಣಕರ್ತರಾಗಿರ್ತಾರೆ ಎಲ್ಲ ಸಮಾಜದವರು. ಸೊ ಹಾಗಾಗಿ ಈ ವರ್ಷವೂ ಕೂಡ ನಾವು ತಾಲೂಕಿನ ಫಲಿತಾಂಶ ಅತ್ಯುತ್ತಮವಾದದ್ದಾಗಬೇಕು ಅನ್ನುವಂಥ ಕಾರಣಕ್ಕಾಗಿ ಎಲ್ಲರ ಸಹಕಾರದೊಂದಿಗೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಪೋಷಕರ ಸಹಕಾರ, ತಾಯಂದಿರ ಸಹಕಾರವನ್ನು ನಾನು ಭಾಳ ಮುಖ್ಯವಾಗಿ ಈ ಮೂಲಕ ಕೇಳಲಿಕ್ಕೆ ಇಷ್ಟಪಡ್ತೀನಿ.